ಸಾಮಾಜಿಕವಾಗಿ, ವಿಶೇಷವಾಗಿ ಶೈಕ್ಷಣಿಕವಾಗಿ ಅವರ ಸಂಸ್ಥೆಯಿಂದ ಸಾಕಷ್ಟು ಜನ ಮಕ್ಕಳುಗಳಿಗೆ ಒಂದು ವಿದ್ಯಾದಾನವನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಎಸ್ ಮಲ್ಲಿಕಾ ನಮ್ಮ ಸಾಮನೂರು ಶಿವಶಂಕರವರು ಇವತ್ತು ನಮ್ಮನ್ನೆಲ್ಲರನ್ನೂ ಅಗಲಿ ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಮೇಲೆ ದುಃಖ ಉಂಟಾಗಿದೆ. 95 ವರ್ಷ ಆಗಿದ್ರೂ ಕೂಡ ಬಹುಶಃ ಅವರಲ್ಲಿ ಏನಾದರೂ ಸಮಾಜಕ್ಕೆ ನಾನು ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಛಲದಿಂದ ನಿರಂತರವಾಗಿ ರಾಜಕಾರಣದಲ್ಲಿ ಸಮಾಜ ಸೇವೆಯ ಮೂಲಕ ಗುರುತಿಸ್ಕೊಂಡು ಸಾಕಷ್ಟು ಹೋರಾಟವನ್ನು ಏನು ಮಾಡ್ತಾ ಇದ್ರು. ಇವತ್ತು ನಮ್ಮೆಲ್ರಿಗೂ ಕೂಡ ವಿಚಾರ ತಿಳಿದು ಭಾಳ ನೋವಾಗಿದೆ ಅವರ ಅಭಿಮಾನಿಗಳಿಗೆ. ಜೊತೆಯಲ್ಲಿ ಇವತ್ತು ಇಡೀ ರಾಜ್ಯ ಬಡವಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾವಿಸಿದ್ದೇವೆ. ಮಲ್ಲಿಕಾರ್ಜುನ್ ಸಾಹೇಬರು ಅವರ ಸುಪುತ್ರನ ಈಗ ತಾನೇ ಭೇಟಿಯನ್ನು ಮಾಡಿದ್ವು. ಅವರು ಕೂಡ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ರು ಅಂತಕ್ಕಂಥದ್ದು ಸುದ್ದಿಯನ್ನು ಕೇಳಿದ್ವು. ಆದರೆ ನಿಜಕ್ಕೂ ಕೂಡ ಇದು ಭಾಳ ಪ್ರತಿಯೊಬ್ಬರಿಗೂ ಮನಸ್ಸಿನ ಮೇಲೆ ಒಂದು ದುಃಖ ಉಂಟಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು, ನಮ್ಮ ಇಡೀ ಕುಟುಂಬ, ಅವರ ಕುಟುಂಬದ ಜೊತೆಗೆ ರಾಜಕೀಯ ಅಂತಕ್ಕಂಥದ್ದನ್ನ ಬದಿಗೆ ಇಟ್ಟು ಮಾತನಾಡ್ತಕ್ಕಂಥದ್ದಾದರೆ ಒಂದು ವಿಶೇಷವಾದಂಥ ಒಂದು ವಾತ್ಸಲ್ಯ, ಒಂದು ಸಂಬಂಧವನ್ನು ನಿರಂತರವಾಗಿ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ವು. ನನಗೆ 1-2 ಬಾರಿ ಅವ್ರನ್ನ ಭೇಟಿ ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು. ಬಹುಶಃ ಬರೀ ಒಂಥರ ಲೈಟ್ ಹಾರ್ಟೆಡ್ ಆಗಿ ವಿಚಾರವನ್ನು ಮಾತನಾಡ್ತಕ್ಕಂಥದ್ದು. ವಯಸ್ಸು ನಾನು ಚಿಕ್ಕವ, ನೀನು ದೊಡ್ಡವ ಅಂತಕ್ಕಂಥ ಭಾವನೆ ಯಾವತ್ತಿಗೂ ಕೂಡ ಅವ್ರ ಮನಸ್ಸಿನಲ್ಲಿ ಇರಲಿಲ್ಲ. ಯಾವಾಗಲೂ ಕೂಡ ನಮ್ಮಂಥ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪ ಸಾಹೇಬರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾನೆ ಬಂದಿದ್ದರು. ಒಟ್ಟಾರೆಯಾಗಿ ಇವತ್ತು ಅಂತಿಮವಾಗಿ ನಾವೆಲ್ಲರೂ ತಾಯಿ ಚಾಮುಂಡಮ್ಮನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು. ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ. ಜೊತೆಯಲ್ಲಿ ಅವರು ಇವತ್ತೇನು ಸಮಾಜಕ್ಕೆ ಕೊಟ್ಟೋಗಿರ್ತಕ್ಕಂಥ ಕೊಡುಗೆಗಳಿದೆ, ಬಹುಶಃ ಇದು ನಮ್ಮಂಥ ಇವತ್ತು ಯುವ ಪೀಳಿಗೆ ಇದನ್ನು ಒಂದು ಸ್ಫೂರ್ತಿಯಾಗಿ ತೆಗೆದುಕೊಂಡೋಗಿ ಮುಂದಿನ ದಿನಗಳಲ್ಲಿ ಸಮಾಜವನ್ನು ಅವರ ಒಂದು ಹೆಸರಲ್ಲಿ ಕಟ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಬಹುಶಃ ಈ ಸಂದರ್ಭದಲ್ಲಿ ಒಬ್ಬ ಯುವಕನಾಗಿ ನಾನು ಎಲ್ಲರಲ್ಲೂ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಸಾಮಾಜಿಕವಾಗಿ, ವಿಶೇಷವಾಗಿ ಶೈಕ್ಷಣಿಕವಾಗಿ ಅವರ ಸಂಸ್ಥೆಯಿಂದ ಸಾಕಷ್ಟು ಜನ ಮಕ್ಕಳುಗಳಿಗೆ ಒಂದು ವಿದ್ಯಾದಾನವನ್ನು ಮಾಡಿರ್ತಕ್ಕಂಥ ಪುಣ್ಯಾತ್ಮರು ಎಸ್ ಮಲ್ಲಿಕಾ ನಮ್ಮ ಸಾಮನೂರು ಶಿವಶಂಕರವರು ಇವತ್ತು ನಮ್ಮನ್ನೆಲ್ಲರನ್ನೂ ಅಗಲಿ ಹೋಗಿರ್ತಕ್ಕಂಥದ್ದು ನಿಜಕ್ಕೂ ಕೂಡ ಭಾಳ ಪ್ರತಿಯೊಬ್ಬರಿಗೂ ಕೂಡ ಮನಸ್ಸಿನ ಮೇಲೆ ದುಃಖ ಉಂಟಾಗಿದೆ. 95 ವರ್ಷ ಆಗಿದ್ರೂ ಕೂಡ ಬಹುಶಃ ಅವರಲ್ಲಿ ಏನಾದರೂ ಸಮಾಜಕ್ಕೆ ನಾನು ಒಂದು ಕೊಡುಗೆಯನ್ನು ಕೊಡಬೇಕು ಅಂತಕ್ಕಂಥ ಛಲದಿಂದ ನಿರಂತರವಾಗಿ ರಾಜಕಾರಣದಲ್ಲಿ ಸಮಾಜ ಸೇವೆಯ ಮೂಲಕ ಗುರುತಿಸ್ಕೊಂಡು ಸಾಕಷ್ಟು ಹೋರಾಟವನ್ನು ಏನು ಮಾಡ್ತಾ ಇದ್ರು. ಇವತ್ತು ನಮ್ಮೆಲ್ರಿಗೂ ಕೂಡ ವಿಚಾರ ತಿಳಿದು ಭಾಳ ನೋವಾಗಿದೆ ಅವರ ಅಭಿಮಾನಿಗಳಿಗೆ. ಜೊತೆಯಲ್ಲಿ ಇವತ್ತು ಇಡೀ ರಾಜ್ಯ ಬಡವಾಗಿದೆ ಅಂತಕ್ಕಂಥದ್ದು ಈ ಸಂದರ್ಭದಲ್ಲಿ ನಾವೆಲ್ಲರೂ ಭಾವಿಸಿದ್ದೇವೆ. ಮಲ್ಲಿಕಾರ್ಜುನ್ ಸಾಹೇಬರು ಅವರ ಸುಪುತ್ರನ ಈಗ ತಾನೇ ಭೇಟಿಯನ್ನು ಮಾಡಿದ್ವು. ಅವರು ಕೂಡ ತಿರುಪತಿ ದೇವಸ್ಥಾನಕ್ಕೆ ಹೋಗಿದ್ರು ಅಂತಕ್ಕಂಥದ್ದು ಸುದ್ದಿಯನ್ನು ಕೇಳಿದ್ವು. ಆದರೆ ನಿಜಕ್ಕೂ ಕೂಡ ಇದು ಭಾಳ ಪ್ರತಿಯೊಬ್ಬರಿಗೂ ಮನಸ್ಸಿನ ಮೇಲೆ ಒಂದು ದುಃಖ ಉಂಟಾಗಿರ್ತಕ್ಕಂಥದ್ದು. ವಿಶೇಷವಾಗಿ ಸನ್ಮಾನ್ಯ ದೇವೇಗೌಡರು ಸಾಹೇಬರು, ಸನ್ಮಾನ್ಯ ಕುಮಾರಣ್ಣವರು, ನಮ್ಮ ಇಡೀ ಕುಟುಂಬ, ಅವರ ಕುಟುಂಬದ ಜೊತೆಗೆ ರಾಜಕೀಯ ಅಂತಕ್ಕಂಥದ್ದನ್ನ ಬದಿಗೆ ಇಟ್ಟು ಮಾತನಾಡ್ತಕ್ಕಂಥದ್ದಾದರೆ ಒಂದು ವಿಶೇಷವಾದಂಥ ಒಂದು ವಾತ್ಸಲ್ಯ, ಒಂದು ಸಂಬಂಧವನ್ನು ನಿರಂತರವಾಗಿ ಒಂದು ಸಂಪರ್ಕವನ್ನು ಇಟ್ಕೊಂಡಿದ್ವು. ನನಗೆ 1-2 ಬಾರಿ ಅವ್ರನ್ನ
ಭೇಟಿ ಆಗ್ತಕ್ಕಂಥ ಒಂದು ಅವಕಾಶ ಸಿಕ್ಕಿತ್ತು. ಬಹುಶಃ ವೆರಿ ಒಂಥರ ಲೈಟ್ ಹಾರ್ಟೆಡ್ ಆಗಿ ವಿಚಾರವನ್ನು ಮಾತನಾಡ್ತಕ್ಕಂಥದ್ದು, ವಯಸ್ಸು ನಾನು ಚಿಕ್ಕವ ನೀನು ದೊಡ್ಡವ ಅಂತಕ್ಕಂಥ ಭಾವನೆ ಯಾವತ್ತಿಗೂ ಕೂಡ ಅವ್ರ ಮನಸ್ಸಿನಲ್ಲಿ ಇರಲಿಲ್ಲ. ಯಾವಾಗಲೂ ಕೂಡ ನಮ್ಮಂಥ ಯುವಕರಿಗೆ ಒಂದು ಸ್ಫೂರ್ತಿದಾಯಕವಾಗಿ ಮಾರ್ಗದರ್ಶನ ನೀಡುವ ನಿಟ್ಟಿನಲ್ಲಿ ಶಾಮನೂರು ಶಿವಶಂಕರಪ್ಪ ಸಾಹೇಬರು ನಮ್ಮೆಲ್ಲರಿಗೂ ಕೂಡ ಮಾರ್ಗದರ್ಶನವನ್ನು ನೀಡ್ತಾನೆ ಬಂದಿದ್ದರು. ಒಟ್ಟಾರೆಯಾಗಿ ಇವತ್ತು ಅಂತಿಮವಾಗಿ ನಾವೆಲ್ಲರೂ ತಾಯಿ ಚಾಮುಂಡಮ್ಮನಲ್ಲಿ ಪ್ರಾರ್ಥನೆಯನ್ನು ಸಲ್ಲಿಸ್ತಕ್ಕಂಥದ್ದು, ಭಗವಂತ ಅವರ ಆತ್ಮಕ್ಕೆ ಶಾಂತಿಯನ್ನು ಕೊಡಲಿ, ಜೊತೆಯಲ್ಲಿ ಅವರು ಇವತ್ತೇನು ಸಮಾಜಕ್ಕೆ ಕೊಟ್ಟೋಗಿರ್ತಕ್ಕಂಥ ಕೊಡುಗೆಗಳಿದೆ, ಬಹುಶಃ ಇದು ನಮ್ಮಂಥ ಇವತ್ತು ಯುವ ಪೀಳಿಗೆ ಇದನ್ನು ಒಂದು ಸ್ಫೂರ್ತಿಯಾಗಿ ತೆಗೆದುಕೊಂಡೋಗಿ ಮುಂದಿನ ದಿನಗಳಲ್ಲಿ ಸಮಾಜವನ್ನು ಅವರ ಒಂದು ಹೆಸರಲ್ಲಿ ಕಟ್ತಕ್ಕಂಥ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತಕ್ಕಂಥದ್ದು ಬಹುಶಃ ಈ ಸಂದರ್ಭದಲ್ಲಿ ಒಬ್ಬ ಯುವಕನಾಗಿ ನಾನು ಎಲ್ಲರಲ್ಲೂ ಪ್ರಾರ್ಥನೆಯನ್ನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಥ್ಯಾಂಕ್ ಯು ಸೊ ಮಚ್. ಕ್ಲಿಕ್ ಮಾಡಿ.